ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಂಪೆ 11 ಗಂಟೆಗೆ ಬರೋದಿತ್ತು. 3 ಅವರು ನಿಮ್ಮ ಹಂಪಿ ಟ್ರಾಫಿಕ್ ಅಲ್ಲಿ ಎಲ್ಲರಿಗೂ ಹಾಯ್ 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 ಅನ್ಕೊಂಡು ಬಂದೆ. ನನ್ನನ್ನ ಇಲ್ಲಿ 3 ಅವರ್ ಟ್ರಾಫಿಕ್ ಅಲ್ಲಿ ಇದ್ರು ಕೂಡ ಆರಾಮಾಗಿ ಕರ್ಕೊಂಡ್ಬಂದಂತಹ ಪೊಲೀಸ್ ಸಿಬ್ಬಂದಿಗೆ ಥ್ಯಾಂಕ್ ಯು ವೆರಿ ಮಚ್. 3 ಅವರ್ ಟ್ರಾಫಿಕ್ ಅಲ್ಲಿ ಇದ್ರೂ ಕೂಡ ನನಗೆ ಬೇಜಾರು ಅನಿಸ್ಲಿಲ್ಲ. ಕಾರಣ ಒಂದೇ, ನಿಮ್ಮನ್ನೆಲ್ಲ ನೋಡಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದೆ ನಾನು. ಮೊದಲಿಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಂತಹ ಜಿಲ್ಲಾಡಳಿತದ ನಮ್ಮ DC ಕವಿತಾ ಮೇಡಮ್ ಅವ್ರಿಗೂ, ನನ್ನ ಸ್ನೇಹಿತರಾದ AC ವಿವೇಕ್ ಅವ್ರಿಗೂ, ಸ್ಥಳೀಯ MLA ಅವ್ರಿಗೆ, ಹಾಗೆ SP ಮೇಡಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಅದ್ರ ಜೊತೆಲಿ ನನ್ನ ಆತ್ಮೀಯರು DYSP ಮಂಜು ಅವರು ಮೇಜರ್ ಕಾರಣ ನಾನು ಇಲ್ಲಿಂದ ಕರ್ಕೊಂಬರೋದಕ್ಕೆ. ಟ್ರಾಫಿಕಲ್ಲಿ ಪಾಪ ಅವರೇ ಎಲ್ಲರನ್ನೂ ಆ ಕಡೆ ಈ ಕಡೆ ಕಳಿಸಿ ಕರ್ಕೊಂಬಂದ್ರು. ಥ್ಯಾಂಕ್ ಯು ವೆರಿ ಮಚ್. ಇದು ಏನಂದ್ರೆ ಡೈಲಾಗಾ ಹೇಳ್ತಾರೆ. ನಾನು ಇಷ್ಟು ವರ್ಷ ಸ್ಟೇಜ್ ಶೋಸ್ಗಳು ಮಾಡಿದ್ದೀನಿ, ಹೆಚ್ಚಿಗೆ ಮಾಡಿಲ್ಲ, ಅಲ್ಲಲ್ಲಿ ಮಾಡಿದ್ದೀನಿ. ಮಧ್ಯರಾತ್ರಿನ ಬೆಳಗಿನ ಜಾವ ಅಂತ ಕರಿಬೇಕು ಗೊತ್ತಾಗ್ತಿಲ್ಲ ನನಗೆ. ಈ ರಾತ್ರಿ 2 ಗಂಟೆಗೂ ಇಷ್ಟು ಚೆನ್ನಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಕಲಾವಿದರಿಗೂ ಇದೇ ರೀತಿ ಶಿಳ್ಳೆ ಚಪ್ಪಾಳೆ ಹೊಡಿತಾ ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ಅದಕ್ಕೆ ನಮ್ಮೆಲ್ಲ ಕಲಾವಿದರ ಕಡೆಯಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಕಲೆಗೆ, ಸಂಸ್ಕೃತಿಗೆ ಹಂಪಿ ಇವತ್ತಿಂದ ಅಲ್ಲ, ತಲತಲಾಂತರದಿಂದ ಹೆಸರುವಾಸಿ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ. ಈ ಮಣ್ಣಲ್ಲಿ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಮಾರ್ತಿದ್ರಂತೆ. ಆ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ನೀವೇ. ನಿಮ್ಮ ಮನಸ್ಸೇ ಬಂಗಾರ, ವಜ್ರ, ವೈಡೂರ್ಯ. ಬಿಕಾಸ್ ಇಷ್ಟೊತ್ತರಲ್ಲಿ ನಮ್ಮ ಹಂಪಿಯ ಏನು ಸೆಲೆಬ್ರೇಷನ್ ಇದೆ, ಹಂಪಿ ಉತ್ಸವನ ಉತ್ಸಾಹದಿಂದ ಪಾಲ್ಗೊಂಡು ಇಷ್ಟು ಚೆನ್ನಾಗಿ ಇಷ್ಟು ಪ್ರೀತಿಯಿಂದ ನಿಂತಿದ್ದೀರಲ್ಲ, ಈ ಹಂಪಿ ಉತ್ಸವದ ಶುಭಾಶಯಗಳು ನಿಮ್ಮೆಲ್ರಿಗೂ. ನಿಜವಾಗ್ಲು ನಿನ್ನ ಪ್ರೀತಿಸ್ತೀಯಾ? ಆಕ್ಚುಲಿ ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನದ ಶುಭಾಶಯಗಳು ಅಂತ ಹೇಳಕ್ ಬಂದೆ. ನನ್ನ ಬಲಕ್ಕೆ ಎಡಕ್ಕೆಲ್ಲ ಭಗ್ನ ಪ್ರೇಮಿಗಳು ತುಂಬಾ ಜನ ಕಾಣಿಸ್ತಾ ಇದ್ದೀರಾ. ಪ್ರೀತಿ ಪ್ರೇಮ ಎಷ್ಟು ಮುಖ್ಯನೋ ಜೀವನದಲ್ಲಿ ಸಾಧಿಸೋದು ಅಷ್ಟೇ ಮುಖ್ಯ. ಆ ಸಾಧನೆ ಗುರಿಯಾಗಿ ಇಟ್ಕೊಂಡು ಸಾಧನೆ ಮಾಡಿ. ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ. ಬಂದೆ ಅಲ್ಲೇ ಬರ್ತೀನಿ. ಗಣೇಶ್ ಸರ್, ನೀವೊಂದು ಫುಲ್ ಡೈಲಾಗ್ ಹೇಳೋ ತನಕ ಈ ಸೌಂಡ್ ನಿಲ್ಲಲ್ಲ ಸರ್. ಈ ತಂಪೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರ? ಟೈಮ್ ಅಂದ್ರೆ ಪಕ್ಕಾ 4:20.
ನೀವು ನನಗೆ ಸಿಕ್ಕೇ ಸಿಗ್ತೀರಾ, ನನಗೂ ನಿಮಗೂ 1 ಡಜನ್ ಮಕ್ಕಳಾಗುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟ್ ಆಗಿ ತಪ್ಕೊಂಡು 1.5 ಲೀಟ್ರು ಕಣ್ಣೀರು ಹಾಕಿ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನೀವೇ ನನಗೆ ಸರಿಯಾದ ಹುಡುಗ ಅಂತ ಹೇಳ್ತೀರಾ ಅನ್ನೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನೀವು ನನಗೆ ಸಿಗೋದಿಲ್ಲ ರೀ, ಗೊತ್ತಾಗೋಯ್ತು. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ಗಂಟೆ ಸದ್ದು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು, ನಿಮ್ಮ ವಾಚು ಎಲ್ಲ ಮಿಕ್ಸ್ ಆಗಿ ಯಾವತ್ತು ರಿಪೇರಿ ಮಾಡಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತು ಕಣ್ರಿ ದರಿದ್ರ ಹಾರ್ಟ್ ಅಲ್ಲಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನ ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮದುವೆ ಆಗಿ ಹಣ್ಣನ್ನು ಮುದುಕಿಯಾಗಿ ಹಲ್ಲೆಲ್ಲ ಉದುರೋಗಿ ಕೊನೆಗೆ ಒಂದಿನ ಸತ್ರು ನನ್ನ ಪ್ರೀತಿ ಸಾಯಲ್ಲ ಕಣ್ರಿ. ಒಂದಲ್ಲ ಒಂದಿನ ನಾನು ಸತ್ತು ಹೋಗ್ತೀನಿ. ಸತ್ ಮೇಲೆ ಕೂಡ ನಿಮ್ಮನ್ನ ಪ್ರೀತಿಸ್ತೀನಿ ಕಣ್ರಿ. ನಾನು 1000 ಜನ್ಮ ಎತ್ತು ಬಂದ್ರು ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಯಾಕಂದ್ರೆ ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.